ದೇವ್ರ ನಂಗೆ ಮೋಸ ಮಾಡಿಬಿಟ್ಟ, ನಮ್ಮ ಮನೆಗೆ ಮೋಸ ಮಾಡಿಬಿಟ್ರು, ಅವ್ರಿಗೆ ಸುತ್ತಮುತ್ತ ಇದ್ದವರೆಲ್ಲ ದೇವ್ರ ಮೋಸ ಮಾಡಿಬಿಟ್ಟ. ಅವತ್ತಿಗೆ ಹೌದು ಅಂತ ಅನ್ನಿಸ್ತು. ನನ್ನ ತಂದೆ ತಾಯಿಗಿದ್ದಂತಹ ಕಾಯಿಲೆಗಳು, ಅವರ ತಂದೆ ತಾಯಿಗಿದ್ದಂತಹ ಕಾಯಿಲೆಗಳು, ಅವರ ತಂದೆ ತಾಯಿಗಿದ್ದಂತಹ ಕಾಯಿಲೆಗಳು ಎಲ್ಲವೂ ಚೂರು ನಮ್ಮ ತನಕ ಬಂದಿರುತ್ತೆ. ಯಾರಿಗೆ ಕಾನ್ಷಿಯಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅವ್ರು ಈ ರೊಟೀನ್ ಬಿಸ್ನೆಸ್ ಕಾನ್ಷಿಯಸ್ ಅಥವಾ ಪ್ರಾಕ್ಟಿಕಲ್ ಕಾನ್ಷಿಯಸ್ನೆಸ್ ಎಲ್ಲ ಬಿಡ್ತಾ ಹೋಗ್ತಾರೆ. ದೇ ಕನೆಕ್ಟ್ ಟು ನೇಚರ್. 100 ಪೆಟ್ಟುಗಳು ಬಿಟ್ಟು ಆ 100 ಪೆಟ್ಟುಗಳಾದ್ಮೇಲೆ ಯಾರೂ ಪರಿಹಾರ ಕೊಡ್ಲಿಲ್ಲ. ಅವಾಗ ಎಲ್ಲೆಲ್ಲಿಂದನೂ ನಂಗೆ ಸಹಾಯನೂ ಬರಕ್ ಶುರು ಆಯ್ತು. ದೈವತ್ವದ ಹೊಕ್ಕುವಿಕೆ ಅದು ಒಳಗೆ ಬಂದು ಸೆಟ್ಲ್ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ದೇವರು ಅನ್ನೋ ಕಾನ್ಸೆಪ್ಟೇ ಬೇರೆ. ಲೈಫಲ್ಲಿ ಏನೇನೋ ಅನ್ಕೊಳ್ತೀವಿ, ಕೆಲವು ಸತಿ ಆಗತ್ತೆ, ಕೆಲವು ಸತಿ ಆಗಲ್ಲ. ಆದಾಗ ದೇವ್ರೊಬ್ಬ ಇದ್ದಾನೆ, ಒಂದ್ಸದ್ಯ ಕಾಪಾಡ್ದ ಅಂತ ಹೇಳ್ತೀವಿ. ಆಗದೆ ಇದ್ದಾಗ ಆ ದೇವ್ರಿಗೆ ಗೊತ್ತಾಗಲ್ವಾ, ಕಾಣಿಸಲ್ವಾ, ನಾನು ಎಷ್ಟು ಸಿನ್ಸಿಯರ್ ಆಗಿ ಎಫರ್ಟ್ಸ್ ಹಾಕಿದ್ದೆ, ಈ ತರ ಎಲ್ಲ ಅನ್ಕೊಳ್ತೀವಿ. ಬಟ್ ನಮ್ಮ ಜೀವನದ ಎಲ್ಲಾ ಆಗು ಹೋಗುಗಳು, ಎಲ್ಲ ನಮ್ಮ ಡಿಸಿಷನ್ಸ್ ನ ರೆಪರ್ಕಷನ್ಸ್ ನ ಅದೊಂದು ಪವರ್ ಇದೆ, ಅದ್ರ ಮೂಲಕ ಅಂತ ಎಲ್ಲೋ ಒಂದ್ ಕಡೆ ನಮ್ಮ ರೆಸ್ಪಾನ್ಸಿಬಿಲಿಟಿನ ಅಲ್ಲಿ ತಳ್ಳಿ ಬಿಟ್ಬಿಡ್ತೀವಿ. ಅವಾಗ ಒಂದು ಪ್ರಶ್ನೆ ಮೂಡುತ್ತೆ, ದೇವ್ರು ಇದಾನ ಇಲ್ವಾ ಅಂತ ಹೇಳಿ. ಸೊ ದಿಸ್ ಇಸ್ ಅ ಆಲ್ ಟೈಮ್ ಕ್ವೆಶ್ಚನ್, ಬಿಗ್ ಕ್ವೆಶ್ಚನ್. ಇದು ಎಲ್ಲರಿಗೂ ಕಾಡುತ್ತೆ, ಎಲ್ಲಾ ಟೈಮಲ್ಲೂ ಡಿಬೇಟಬಲ್ ಕ್ವೆಶ್ಚನ್ ಇದು, ಅಂದ್ರೆ ಅಥವಾ ಸಬ್ಜೆಕ್ಟ್ ಇದು. ಸೊ ಲೆಟ್ಸ್ ಡಿಸ್ಕಸ್ ದಟ್ ವಿತ್ ಯೋಗಾತ್ಮ ಶ್ರೀಹರಿ ಸರ್. ನಮಸ್ಕಾರ. ನಿಮ್ಮ ಪ್ರಕಾರ ಅದೊಂದು ಡಿವೈನ್ ಪವರ್ ಇದೆಯಾ? ನನಗೂ ಡೌಟ್ ಇದೆ. ನಿಮ್ಗೂ ಡೌಟ್ ಇದೆಯಾ? ವೆರಿ ಇಂಟ್ರೆಸ್ಟಿಂಗ್. ನಿಮಗೆ ಹೇಗೆ ಅನ್ಸುತ್ತೆ ಹಾಗೇ ದೇವರಿದ್ದಾನೆ ಅನ್ನೋದು ನನ್ ಡೌಟ್ ಇದೆ. ಅಂದ್ರೆ 4 ಕೈ, ಕಿರೀಟ, ಶಂಕು, ಚಕ್ರ ಅಥವಾ ಆ ಫೀಚರ್ಸ್ ಅಂತ ನೋಡ್ತೀವಿ. ಅದೇ ಫೀಚರ್ಸ್ ಇಟ್ಕೊಂಡು ಗರುಡನ ಮೇಲೆ ಹಾರ್ ಬರೋದು ಅಥವಾ ನಂದಿ ಮೇಲೆ ಬರೋದು, ಇದೇ ರೀತಿಯ ದೇವರಿದ್ದಾರ ಅಂತ ನಂಗೆ ಡೌಟ್ ಇದೆ. ದೇವರ ಬಗ್ಗೆ, ದೇವರ ಇರುವಿಕೆ ಬಗ್ಗೆ ನಿಮ್ಗೆ ಏನೇನಾದ್ರು ಪ್ರಶ್ನೆ, ಡೌಟ್ಗಳು ಬಂದಿದ್ಯಾ ಯಾವಾಗ್ಲಾದ್ರು? ಬಂದು ಮಿನಿಮೈಸ್ ಮಾಡ್ಕೊಂಡು ಬಂದಿದ್ದೀನಿ. ಆಗಿದೆಯಾ ಮಿನಿಮೈಸ್? ಉತ್ತರ ಸಿಕ್ಕಿದೆ? ನಂಗೆ ಕ್ಲಾರಿಟಿ ಇದೆ. ಮೆಜಾರಿಟಿ ಕ್ಲಾರಿಟಿ ಇರಲ್ಲ. ಒಂದು ಇನ್ಸ್ಟೆನ್ಸ್, ಕೆಲವೇ ದಿನಗಳ ಹಿಂದೆ ನಂಗೆ ಗೊತ್ತಿರೋರು ಒಬ್ಬರ ಮನೆಯ ಕಿರಿಯ ಸದಸ್ಯರೊಬ್ಬರು ಸತ್ತೋದ್ರು. ಒಂದೇ ದಿನ ಅಷ್ಟೆ. ಅಂದ್ರೆ ಯಂಗ್, ಅವ್ರಿಗೆಲ್ಲ ಒಂದು 28 ವರ್ಷ ಇದ್ರೆ ಹೆಚ್ಚು. ಮಧ್ಯಾಹ್ನ ತಲೆನೋವು ಅಂತಂದಿದ್ದಾರೆ. ಆಮೇಲೆ ಸುಸ್ತಾಗಿದೆ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ರಾತ್ರಿ ಅಷ್ಟೊತ್ತಿಗೆ ತಲೆಯೆಲ್ಲ MRI ಸ್ಕ್ಯಾನ್ ಮಾಡಿದ್ದಾರೆ, CT ಸ್ಕ್ಯಾನ್ ಮಾಡಿದ್ದಾರೆ. ಬ್ಲಡ್ ಲೀಕ್ ಆಗ್ತಾ ಇದೆ ಗೊತ್ತಾಗಿದೆ, ಪೂರ್ತ ಜಾಸ್ತಿ ಆಗೋಗಿದೆ ಅಂತ ಅನ್ಸಿದೆ. ಮಾರನೇ ದಿನ ಬೆಳಗ್ಗೆ ಹೋಗ್ಬಿಟ್ಟಿದ್ದಾರೆ. ಇದು ಸಹಜವಾದ ಪ್ರಕ್ರಿಯೆ, ಆಗೋಗಿದೆ. ನಾನು ಅಲ್ಲಿ ಕಾಮೆಂಟ್ಸ್ ಕೇಳ್ತಾ ಇದ್ದೆ, ದೇವ್ರ ನಂಗೆ ಮೋಸ ಮಾಡಿಬಿಟ್ಟ, ನಮ್ಮ ಮನೆಗೆ ಮೋಸ ಮಾಡಿಬಿಟ್ರು, ಅವ್ರಿಗೆ ಸುತ್ತಮುತ್ತ ಇದ್ದವರೆಲ್ಲ ದೇವ್ರ ಮೋಸ ಮಾಡಿಬಿಟ್ಟ. ಈಗ ಅವತ್ತಿಗೆ ಹೌದು ಅಂತ ಅನ್ನಿಸ್ತು ನಂಗೆ. ಅಂದ್ರೆ ಒಂದು ಕ್ಷಣ ಹೌದಲ್ವಾ, ಈ ಮಗು ಬದುಕ್ಬೋದಾಗಿತ್ತಲ್ವಾ ಇನ್ನೊಂದ್ ಸ್ವಲ್ಪ ವರ್ಷಗಳು. ಈಗ ನೀವು ಫೋನ್ ತಗೊಂಡಿದ್ದೀರಿ, ನಾವಿಬ್ರು ಒಂದು ಶೋರೂಮ್ಗೆ ಹೋಗೋಣ, ಇಬ್ರು ಒಂದೇ ದಿನ ಒಂದೇ ತರದ ಫೋನ್ ಅನ್ನ ತಗೊಂಡ್ಬರೋಣ. ಯಾವ ಫೋನ್ ಜಾಸ್ತಿ ಬಾಳಿಕೆ ಬರುತ್ತೆ ಅಂತ ನೋಡೋಣ, ಚೆಕ್ ಮಾಡೋಣ. ಯಾರು ಬೇಕಾದ್ರೂ ಚೆಕ್ ಮಾಡು. ಹೆಂಡತಿ, ಅಣ್ಣ ತಮ್ಮಂದ್ರಿಗೆ ಒಂದೇ ತರದ ಫೋನ್ ತಂದ್ಕೊಡಿ. ಅದರ ಬಳಕೆಯ ಆಧಾರದ ಮೇಲೆ ಒಂದು ಫೋನ್ ಜಾಸ್ತಿ ಬಳಕೆ ಬರುತ್ತೆ, ಇನ್ನೊಂದು ಫೋನ್ ಕಡಿಮೆ ಬಳಕೆ ಬರುತ್ತೆ. ಈಗ ನಾವು ಅದನ್ನ ಸ್ಯಾಮ್ಸಂಗ್ ಓನರ್ ಮೋಸ ಮಾಡ್ಬಿಟ್ಟ ಅಂತ ಹೇಳಕ್ಕಾಗತ್ತಾ? ಅಥವಾ ಆಪಲ್ ಓನರ್ ಮೋಸ ಮಾಡ್ಬಿಟ್ಟ? ಯಾವ್ದೋ ಒಂದು ಲ್ಯಾಪ್ಟಾಪ್ ತಗೊಂಡಿದೀವಿ, ಇಬ್ರು ಒಂದೇ ತರ ಲ್ಯಾಪ್ಟಾಪ್ ತಗೊಂಡಿದೀವಿ, ಬ್ರ್ಯಾಂಡ್ ಓನರ್ ನಮಗ್ ಮೋಸ ಮಾಡ್ಬಿಟ್ಟ ಹೇಳಕ್ ಆಗತ್ತಾ? ಯಾಕೆ? ನಮ್ಮ ಬಳಕೆಯ ವಿಧಾನಗಳು ಬೇರೆ ಬೇರೆ. ಈಗ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಿ ಕೊಟ್ಟಾಗ ಸರಿಯಾಗಿ ಮಾಡಿದ್ರ ಇಲ್ವಾ? ಒಂದೇ ತರ ಮಾಡಿರ್ತಾರೆ, ಮ್ಯಾನುಫ್ಯಾಕ್ಚರಿಂಗ್ ಇರುತ್ತಲ್ವಾ? ಒಂದೊಂದು ಪ್ರಾಡಕ್ಟ್ ಒಂದೊಂದ್ ತರ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರ. ನಿಮ್ ಮೇಲೆ ದ್ವೇಷ, ಹಾಗಾಗಿ ನಿಮ್ಗೆ ಕೆಟ್ಟ ಪದಾರ್ಥ ಹಾಕೋದು, ನನ್ ಮೇಲೆ ತುಂಬಾ ಪ್ರೀತಿ, ನಂಗೆ ಒಳ್ಳೆ ಪದಾರ್ಥ ಹಾಕೋದು ಅದ್ರ ಮೇಲೆ, ಅದ್ರೊಳಗಡೆ ಆಗಿರುತ್ತೆ. ಅಲ್ಲಿ ಯೂನಿಫಾರ್ಮಿಟಿ ಇದೆ. ಅಲ್ಲೇ ಅದನ್ನೇ ಇದಕ್ಕೂ ಹೋಲಿಸ್ಕೊಳ್ಳೋಣ. ನಮ್ಮಲ್ಲಿ ಯೂನಿಫಾರ್ಮಿಟಿ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಹುಟ್ಟು DNA ಗಳು.
ನನ್ನ ತಂದೆ ತಾಯಿಗಿದ್ದಂತಹ ಕಾಯಿಲೆಗಳು, ಅವರ ತಂದೆ ತಾಯಿಗಿದ್ದಂತಹ ಕಾಯಿಲೆಗಳು, ಅವರ ತಂದೆ ತಾಯಿಗಿದ್ದಂತಹ ಕಾಯಿಲೆಗಳು ಎಲ್ಲವೂ ಚೂರು 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 ನಮ್ಮ ತನಕ ಬಂದಿರುತ್ತೆ. ಸೊ ಬಳಕೆಯ ವಿಧಾನದಲ್ಲಿ ಅಲ್ಲಿ ನಮಗೆ ಒಂದೇ ತರ ಬಳಕೆ ಮಾಡಿದ್ರೆ ಒಂದೇ ತರ ಬಳಕೆ ಬರುತ್ತೆ. ಇಲ್ಲಿ ಒಂದೇ ತರ ಬಳಕೆ ಮಾಡಕ್ ಆಗಲ್ಲ. ಬಳಕೆ ಆಲ್ರೆಡಿ ಚೇಂಜ್, ಫುಡ್ ಹ್ಯಾಬಿಟ್ಸ್ ಚೇಂಜ್ ಆಗಿರುತ್ತೆ, ಎಲ್ಲ ಚೇಂಜ್ ಆಗಿರುತ್ತೆ. ಒಬ್ರು ಬಿಸಿಲಿಗೆ ಹೋಗಿರ್ತಾರೆ, ಒಬ್ರು ಚಳಿಗೆ ಹೋಗಿರ್ತಾರೆ. ಒಂದ್ ಮನೇಲಿ 2 ಮಕ್ಳಿದ್ರೆ 2 ಮಕ್ಳು ಬೆಳೆದಿದ್ದ ರೀತಿ ಬೇರೆ ಇರುತ್ತೆ. ಸೊ ಹಾಗಾಗಿ ಮ್ಯಾನುಫ್ಯಾಕ್ಚರರ್ ತಪ್ಪು ಅಂತ ಹೇಳಕ್ಕಾಗಲ್ಲ. ಇಲ್ಲಿ ಮಕ್ಕಳಿಗೆ ಮ್ಯಾನುಫ್ಯಾಕ್ಚರರ್ ಯಾರು? ಅಪ್ಪ ಅಮ್ಮ. ಸ್ವಲ್ಪ ಸುಪೀರಿಯರ್ ಆಗಿ ಹೋಯ್ತು ಅಂದ್ರೆ ಅಜ್ಜ ಅಜ್ಜಿ ಕೂಡ ಎ ಪಾರ್ಟ್ ಆಫ್ ದ ಮ್ಯಾನುಫ್ಯಾಕ್ಚರಿಂಗ್. ಎಲ್ಲ ಹೋದ್ರೆ ಸೃಷ್ಟಿ ಎಲ್ಲಿದೆ? ಸೃಷ್ಟಿಯಲ್ಲಿ ನಾವು ಅನ್ಕೊಂಡಿದೀವಿ ದೇವರು ಅಂತ. ಸೊ ಸೃಷ್ಟಿ ಮಾಡುವಾಗ ಎಲ್ಲದಕ್ಕೂ ಒಂದೊಂದು ವ್ಯವಸ್ಥೆ ಇರುತ್ತೆ. ನಾವು ಪ್ರತಿಯೊಂದಕ್ಕೂ ಸರ್ವಿಸ್ ಸೆಂಟರ್ಗೆ ಹೋಗ್ಬೋದೇ ಹೊರತು ನಾವು ಮ್ಯಾನುಫ್ಯಾಕ್ಚರರ್ ಹೋಗಿ ಕಂಪ್ಲೇಂಟ್ ಮಾಡಕ್ಕಾಗಲ್ಲ. ಅಂದ್ರೆ ನೀವ್ ಹೇಳಿದ ಇನ್ಸಿಡೆಂಟ್ ಅಲ್ಲಿ ದೇವ್ರು ಮೋಸ ಮಾಡ್ಬಿಟ್ಟ, ದೇವ್ರು ತಪ್ಪು ಮಾಡ್ಬಿಟ್ಟ ಅಂತ ಹೇಳೋದು ಸರಿಯಲ್ಲ. ಸರಿಯಲ್ಲ. ದೇವರ ಕೆಲಸ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡುತ್ತೆ. ವೇರೆಂಟಿಯರ್ ಎಲ್ಲ ಮೇಂಟೆನೆನ್ಸ್ ಎಲ್ಲ ನಮ್ದೆ. ಓಕೆ, ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೋದಾಯ್ತು. ಸಾಧಾರಣದ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನಾನು ಅದೇ ತರದ ಸಾಧಾರಣದ ಭಾಷೆನ ಅರ್ಥ ಮಾಡ್ಕೊಳ್ಳಿಕ್ ಟ್ರೈ ಮಾಡಿದ್ದೀನಿ. ಭಗವದ್ಗೀತೆ ಓದಿದ್ದೀನಿ, ದೊಡ್ಡ ದೊಡ್ಡ ಯಾರ್ಯಾರು ಪಂಡಿತರುಗಳಿದ್ದಾರೆ ಅವ್ರದ್ದೆಲ್ಲರದ್ದು ಓದಿದ್ದೀನಿ, ಮಂಕುತಿಮ್ಮನ ಕಗ್ಗ ಓದಿದ್ದೀನಿ. ಎಲ್ಲ ಓದ್ತಾ ಬಂದ ಹಾಗೆ ಸಿಂಪ್ಲಿಫೈಡ್ ಅರ್ಥ ಮಾಡ್ಕೊಳ್ಳುವುದು ಹೇಗೆ, ಅದನ್ನ ಅಳವಡಿಸ್ಕೊಳ್ಳೋದು ಹೇಗೆ. ಸೊ ನನ್ನ ಮಟ್ಟಿಗೆ ಆ ಗೊಣಗಾಟವನ್ನು ನಿಲ್ಸಿದ್ದೀನಿ. ದೇವರೇ ನಿನ್ನಿಂದ ಈ ತಪ್ಪಾಯ್ತು, ದೇವರೇ ನಿನ್ನಿಂದ ನಂಗೆ ಮೋಸ ಆಯ್ತು. ಯಾವ್ದೋ ಮೋಸ ಮಾಡ್ಕೊಂಡಿದ್ ನಾವು, ಯಾವ್ದೋ ಡೀಲ್ಗೆ ಹೋಗಿದ್ ನಾನು, ಅಲ್ಲಿ ಬರ್ಲಿಲ್ಲ, ಮೋಸ ಆಯ್ತು ಅಂತ ಹೇಳು. ನಾನು ಬಂದು ನಿನಗೆ 1,000 ತೆಂಗಿನಕಾಯಿ ಓಡಿಸಿದೀನಿ, ನಾನು ಮೋಸ ಮಾಡ್ಬಿಟ್ಟೆ. ಅಸ್ಯೂಮ್ ಮಾಡ್ಕೊಳ್ಳೋಣ, ಇಬ್ರು ಕಾಂಟ್ರಾಕ್ಟ್ ಆಗಿ ನಿಲ್ತಾ ಇದ್ದಾರೆ, ಬಿಡ್ಗೆ ಹೋಗ್ಬೇಕು. ಇಬ್ರು 1,000 ತೆಂಗಿನಕಾಯಿ ತಗೊಂಡೋಗಿದ್ದಾರೆ, ಇಬ್ರು 1,000 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಒಬ್ರಿಗೆ ಮಾತ್ರ ತಾನೇ ಆಗೋದು, ಅಂದ್ರೆ ಇನ್ನೊಬ್ಬರು ಮೋಸ ಆಯ್ತು ಅಂತನ. ಸೊ ದೇವರು ಈ ಯಾವ ವ್ಯವಹಾರಗಳಲ್ಲಿ ಬರಬಾರ್ದು. ಅಂದ್ರೆ ನಾವು ತರ್ತಾ ಇದ್ದೀವಿ, ದೇವರು ಬಂದಿದ್ದಾರೆ ಅಂತಲ್ಲ. ಹೌದು. ಇವತ್ತಿನ ಜಗಳ, ಇಡೀ ಪ್ರಪಂಚದ ಎಲ್ಲಾ ಜಗಳಗಳು ನನ್ ದೇವರು ದೊಡ್ಡದು, ನಿನ್ ದೇವರು ದೊಡ್ಡದು. ಹೌದಾ? ಮುಸ್ಲಿಮ್ಸ್ ಹೇಳ್ತಾರೆ ನಮ್ಮ ಅಲ್ಲಾ ದೊಡ್ಡದು, ಹಿಂದೂಗಳು ಹೇಳ್ತಾರೆ ನಮ್ಗೆ ಇಷ್ಟು ಜನ ದೇವರುಗಳಿದ್ದಾರೆ, ನಮ್ ದೇವರೇ ದೊಡ್ಡದು. ಕ್ರಿಶ್ಚಿಯನ್ ಹೇಳ್ತಾರೆ ನಮ್ ದೇವರು ದೊಡ್ಡದು. ಸಿಖ್ರು ಹೇಳ್ತಾರೆ ನಮ್ ಗುರು ಗೋವಿಂದ್ ಸಿಂಗ್ ಅವರೇ ದೊಡ್ಡದು. ಸೊ ಅವರ ಬುದ್ಧನ ಫಾಲೋಯರ್ಸ್ ಎಲ್ಲ ಬುದ್ಧ ದೊಡ್ಡದು ಅಂತ ಹೇಳ್ತಾರೆ. ಲೆಟ್ಸ್ ಅಸ್ಯೂಮ್ ಇವರೆಲ್ಲರನ್ನೂ ಒಂದ್ ಸಭೆ ಕರೆಯೋಣ, ಅವ್ರು ಹೆಂಗ್ ಬಿಹೇವ್ ಮಾಡ್ತಾರೆ ನೋಡೋಣ. ಅಂದ್ರೆ ಈ ದೊಡ್ಡವರು ದೇವರುಗಳನ್ನೆಲ್ಲ ಒಂದ್ ಸಭೆ ಕರೆದ್ರೆ ಅವ್ರು ಹೆಂಗ್ ಬಿಹೇವ್ ಮಾಡ್ತಾರೆ ನೋಡೋಣ. ತುಂಬಾ ಗೌರವದಲ್ಲಿ ನಡೆಸ್ಕೊಳ್ಳಲ್ವಾ ಒಬ್ರಿಗೊಬ್ರು? ಅವ್ರ ಫಾಲೋಯರ್ಸ್ ಮಾತ್ರ ಸರಿಯಾಗಿ ನಡೆಸ್ಕೊಳ್ಳಲ್ಲ ಅಷ್ಟೇ. ಅದಕ್ಕೆ ಅವರೆಲ್ಲ ದೇವರಾಗಿರೋದು. ಈಗ ನಾನು ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿದೆ. ಆ ಇಮ್ಯಾಜಿನೇಷನ್ ಚೆನ್ನಾಗಿದೆ. ಅವ್ರೆಲ್ಲ ಸಭೆ ಕರೆದ್ರೆ ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ, ಒಬ್ರಿಗೊಬ್ರು ರೆಸ್ಪೆಕ್ಟ್ಫುಲ್ ಆಗಿ ಬಿಹೇವ್ ಮಾಡ್ತಾರೆ. ತುಂಬಾ ಸಿಂಪಲ್ ನೋಡೋಣ. ಅಸೆಂಬ್ಲಿ ಪಾರ್ಲಿಮೆಂಟ್ಗಳಲ್ಲಿ ಎಲ್ಲರೂ ಕಿತ್ತಾಡ್ತಾರೆ. ರಾಹುಲ್ ಗಾಂಧಿ ಮೋದಿ ಬೈದಾಡ್ತಾ ಇರ್ತಾರೆ, ಅಮಿತ್ ಶಾ ರಾಹುಲ್ ಗಾಂಧಿ ಬೈದಾಡ್ತಾ ಇರ್ತಾರೆ. ಅಲ್ಲಿಂದ ಹೊರಗೆ ಬರ್ತಾರೆ, ಒಂದು ಡಿನ್ನರ್ ಮೀಟಿಂಗ್ ಕರೀತಾರೆ. ಆ ಡಿನ್ನರ್ ಮೀಟಿಂಗ್ ಅಲ್ಲಿ ಅಜೆಂಡಾ ಇರಲ್ಲ, ಎಲ್ಲರೂ ಕೈ ಕೊಲ್ಕೊಂಡು ಮಾತಾಡ್ತಾರೆ, ನಗ್ನಗ್ತಾ ಮಾತಾಡ್ತಾರೆ. ದೇವರುಗಳ ರೀತಿನೂ ಅದೇ. ಆಯ್ತಾ? ಒಂದು ಭಾಗ ಇಟ್ಕೊಳ್ಳೋಣ. ಎರಡನೇದು, ಸಪೋಸ್ ದೇವರಿದ್ದಾನೆ, ಇದೆಲ್ಲದಕ್ಕೂ ರೆಸ್ಪಾಂಡ್ ಮಾಡ್ತಾರೆ ಅಂತಾನು ಅನ್ಕೊಳ್ಳೋಣ. ನಾನೆಲ್ಲವೂ ಒಂದು ಥಿಯರಿ ಆಗಿ ತಗೊಂಡೋಗ್ತಾ ಇದ್ದೀನಿ, ಥೀಮ್ ಆಗಿ ತಗೊಂಡೋಗ್ತಾ ಇದ್ದೀನಿ. ಈಗ ನಿಮ್ಮ ಮನೇಲಿ ಗ್ಯಾಸ್ ಮುಗ್ದೋಗಿದೆ, ಮನೇಲಿ ಗೊಣಗಾಡ್ತಾ ಇದ್ದೀರಿ. ಏನ್ ಮಾಡ್ಬೇಕಾಗಿತ್ತು ನೀವು? ಸಿಲಿಂಡರ್ ಬುಕ್ ಮಾಡಿ ತರಿಸ್ಬೇಕು. ಅಷ್ಟೇ ಅಲ್ವಾ? ಈಗ ಗೊಣಗಾಟ ಮಾಡಿದ ತಕ್ಷಣನೇ ಗ್ಯಾಸ್ ಬಂದ್ಬಿಡುತ್ತಾ? ಇಲ್ಲ, ಬರಲ್ಲ. ಸೊ ನಮ್ಮ ಒಳಗಡೆನು ಪ್ರತಿನಿತ್ಯದ ಗೊಣಗಾಟಗಳಲ್ಲಿ ಸಾಲ್ವ್ ಆಗ್ಬಿಡಲ್ಲ. ಏನು, ಎಲೆಕ್ಟ್ರಿಸಿಟಿ ಹೋಗಿದೆ, ಬಿಲ್ ಕಟ್ಟಿಲ್ಲ, ಅಥವಾ ಅಲ್ಲೆಲ್ಲ ಮಳೆ ಬಂದು ಕರೆಂಟ್ ತೆಗ್ದಿದ್ದಾರೆ ಸ್ವಲ್ಪ ಹೊತ್ತು, ಅಥವಾ ಯಾವ್ದೋ ವೈರ್ ಮೇಲೆ ಮರ ಬಿದ್ದಿದೆ. ಸೊ ಈಗ ಅದು ಸರಿ ಮಾಡ್ಬೇಕು. ನಾವು ಮನೇಲಿ ಒಳಗ್ ಕೂತ್ಕೊಂಡು ಗೊಣಗಾಡ್ತಾ ಇದ್ದೀವಿ, ಅಯ್ಯೋ ಪವರ್ ಇಲ್ಲ, ಇದ್ದರಿದ್ರ ದೇಶ, ಇದ್ದರಿದ್ರ ಊರು, ಏನೂ ಇಲ್ಲ ಇಲ್ಲಿ ಅಂತ ಗೊಣಗಾಡ್ತಾ ಇದ್ದೀವಿ. ಮಾಡ್ಬೇಕಾಗಿದ್ದದ್ದು ಏನು? ಕಂಪ್ಲೇಂಟ್ ಮಾಡ್ಬೇಕು. ಕಂಪ್ಲೇಂಟ್ ಮಾಡಿದ್ರೆ ಅದು ತುಂಬಾ ಬೇಗ ಆಗುವಂತದ್ದಾದ್ರೆ 2 ಅವರಲ್ಲಿ ಬಂದು ಸರಿ ಆಗುತ್ತೆ. ಅಷ್ಟೇ. ತುಂಬಾ ಡ್ಯಾಮೇಜ್ ಆಗೋಗಿದೆ, ಅದಕ್ಕೆ ನಾಳೆ ಬೆಳಿಗ್ಗೆ ದೊಡ್ಡ ಟೀಮ್ ಬರಬೇಕು ಅಂತಂದಾಗ 1 ದಿನನೋ 2 ದಿನನೋ ಎಕ್ಸ್ಟ್ರಾ ಆಗುತ್ತೆ. ಹೌದಲ್ವಾ? ಬಟ್ ಅಲ್ಲಿನ ಆಕ್ಷನ್ ಅಂತೂ ತಗೊಳ್ಬೇಕು. ಯಾರು?
ಮೊದಲನೇದು ಸಫರರ್ ಯಾರಿದ್ದಾರೆ ಅವರು ಒಂದು ಅರ್ಜಿ ಹಾಕ್ಬೇಕು. ಟೆಕ್ಸ್ಟ್ ಮಾಡ್ಲಿ, ಫೋನ್ ಮಾಡ್ಲಿ, ಅಲ್ಲಿ ಖುದ್ದು ಹೋಗ್ಲಿ, ಅಥವಾ ಒಂದು ಮೇಲ್ ಮಾಡ್ಲಿ. ಯಾವುದಕ್ಕೂ ಒಂದು ಸೊಲ್ಯೂಷನ್ ಇದೆ ಅಲ್ವಾ. ನಾವೆಲ್ಲಿ ಕೂತ್ಕೊಂಡಿದೀವಿ, ಸೆಟ್ಲ್ ಆಗ್ತಾ ಇದ್ದೀವಿ ಪ್ರಾಬ್ಲಮ್ಗಳ ಒಳಗಡೆ, ಗೋಳಾಡ್ತಾ ಇದೀವಲ್ಲ, ಗೊಣಗಾಟ, ಗೋಳಾಟ, ಇದನ್ನೇ ಮಾಡ್ಕೊಂಡು ಬದುಕಿದೀವಿ. ಏನ್ ಮಾಡ್ಬೇಕಾಗಿತ್ತು? ಆಲ್ಟರ್ನೇಟಿವ್ಲಿ ಸೊಲ್ಯೂಷನ್ಗೆ 2 ಹೆಜ್ಜೆ ನಾವು ಹೋಗ್ಬೇಕಾಗಿತ್ತು ಅಲ್ವಾ. ವಾಟರ್ ಕೆಟ್ಟೋಗಿದೆ ಅಂದ್ರೆ ನೀರ್ ಬರೋದು ನಿಂತೋಗಿದೆ, ಎಲ್ಲೋ ಪೈಪ್ ಹೊಡೆದೋಗಿದೆ. ಇವತ್ತಾಗಿದೆ ನಂಗೆ, ನಿನ್ನೆ ನೋಡಿದೆ ಪೈಪ್ ಹೊಡೆದೋಗಿದೆ. ಇನಿಷಿಯಲಿ ಅನ್ಕೊಂಡೆ ಅದೆಲ್ಲೋ ಮಳೆ ನೀರಿನ ಪೈಪು ಅಂತ, ಅದು ಕ್ಲೀನ್ ಆಗಿ ಬರ್ತಾ ಇದೆ, ಹಾಗಾಗಿ ಇದು ಮಳೆ ನೀರಿನಿಂದ ಅಲ್ಲ ಇದು ಅಂತ ಅನ್ಕೊಂಡು ಎಲ್ಲೋ ಪೈಪ್ ಹೊಡೆದೋಗಿದೆ ಅಂತ ಮೆಸೇಜ್ ಕಳಿಸ್ದೆ. ಅವ್ರ ಟೀಮನ್ನು ಕಳಿಸಿದ್ದಾರೆ. ಇವತ್ತು ನಾನು ಹೇಳಿದೆ 2 ಅವರ್ ಒಳಗೆ ಕಳಿಸ್ಕೊಟ್ಟಿದ್ದಾರೆ. ಗಮನಕ್ಕೆ ತಂದ್ರೆ ತಾನೇ ಗೊತ್ತಾಗತ್ತೆ. ಈಗ ಅವರ ನಮ್ಮ ಬುದ್ಧಿವಂತಿಕೆ ಏನಿರ್ಬೇಕು, ಅವರ ಫೋನ್ ನಂಬರ್ಗಳನ್ನ ಇಟ್ಕೊಂಡಿರ್ಬೇಕು. ಯಾರ್ದು ಅವ್ರ ಫೋನ್ ನಂಬರು, ಅಡ್ರೆಸ್ಸು, ಎಷ್ಟೊತ್ತಿಗೆ ಇರ್ತಾರೆ, ಎಷ್ಟೊತ್ತಿಗೆ ಇರಲ್ಲ. ಒಂದು ಸಣ್ಣ ಇನ್ವೆಸ್ಟ್ಮೆಂಟ್ ಆ ಡಿಪಾರ್ಟ್ಮೆಂಟ್ಗೆ ಹೋಗಿ ಬಂದು ಅಲ್ಲಿ ಯಾರು ಕನೆಕ್ಟೆಡ್ ಪರ್ಸನ್, ನನ್ನ ಮನೆಗೆ ನನ್ನ ರಸ್ತೆಗೆ ಯಾರು ಕನೆಕ್ಟೆಡ್ ಪರ್ಸನ್, ವಾಟರ್ ಆದ್ರೆ ಯಾರು, ಎಲೆಕ್ಟ್ರಿಸಿಟಿ ಆದ್ರೆ ಯಾರು, ಡ್ರೈನೇಜ್ ಹೊಡೆದೋಗಿದ್ರೆ ಯಾರು, ಇದು ನನ್ನ ಡ್ಯೂಟಿ ಅಲ್ವಾ. ಹೌದು, ಡ್ಯೂಟಿನ. ಅರ್ಜಿ ಹಾಕದೆ ಅವ್ರು ಯಾರಾದ್ರೂ ಅವ್ರವರೇ ತೋಚ್ಕೊಂಡು ಬಂದ್ ಮಾಡ್ತಾರ? ಇಲ್ಲ. ಅಂದ್ರೆ ಈ ಗೊಣಗಾಟ ರೈಟಿಂಗ್ ಅಲ್ಲೋ ಎಲ್ಲಾದ್ರೂ ಒಂದು ಅರ್ಜಿಯ ರೂಪದಲ್ಲಿ ಇರ್ಬೇಕಲ್ವಾ. ಇದು ಸಮಸ್ಯೆಯನ್ನ ಹೇಳ್ಕೋಬೇಕಲ್ವಾ. ಇದು ಸಾಧಾರಣವಾದ ನಮ್ಮ ಮೈಂಡ್ಸ್ಗೆ. ಅಧ್ಯಾತ್ಮದಲ್ಲಿ ಇದಕ್ಕಿಂತ 1 ಹೆಜ್ಜೆ ಮೇಲಕ್ಕೆ ಹೋಗ್ತೀವಿ. ನಾವು ಕನೆಕ್ಟ್ ಆಗಿರ್ತೀವಿ. ಅವರು ಅಂದ್ರೆ ನೀವೇನ್ ಡಿವೈನ್ ಅಂತೀರಿ, ದೇವರು ಅಂತೀರಿ, ಹೈಯರ್ ಕಾನ್ಶಿಯಸ್ ಅಂತೀರಿ. ಇವರು ಕಾನ್ಶಿಯಸ್ ಇರೋವ್ರ ಜೊತೆ ಅವ್ರು ಕನೆಕ್ಟ್ ಆಗಿರ್ತಾರೆ. ಕಾನ್ಶಿಯಸ್ ಇರುವವರು ಅಂದ್ರೆ ಈ ರೀತಿಯಾಗಿ ಆಕ್ಷನ್ ಓರಿಯೆಂಟೆಡ್ ಆಗಿ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋರು. ಹೌದು, ಅವ್ರ ಜೊತೆ ಕನೆಕ್ಟ್ ಆಗಿರ್ತಾರೆ. ಇವ್ರು ಅವ್ರಿಗೆ ಅರ್ಜಿ ಹಾಕೋತಾರೆ, ಅವ್ರು ರೆಸ್ಪಾಂಡ್ ಮಾಡ್ತಾರೆ. ಅಂದ್ರೆ ಇವಾಗ ನಾನೇನಾದ್ರು ಕಾನ್ಶಿಯಸ್ ಆಗಿದ್ದೀನಿ, ನಾನು ಅನ್ಕೊಂಡಿದ್ದೆಲ್ಲ ಆಗ್ತಿದೆ ಅಂದ್ರೆ ಬಿಕಾಸ್ ಆಫ್ ದಟ್ ಕನೆಕ್ಟ್ ಅಂತ. ನಿಮ್ಮ ಮನೆಗೆ ಬೇಕಾದಷ್ಟು ಕೆಲಸಗಳನ್ನ ನೀವು, ನಿಮ್ಮ ಮನೆಯವರು, ನಿಮ್ಮ ಮಕ್ಕಳು ಎಲ್ಲ ಯೋಚನೆ ಮಾಡಿ ಮಾಡಲ್ವಾ? ಅಂದ್ರೆ ಒಂದು ಫ್ಯಾಮಿಲಿ ಅಲ್ವಾ. ಯಾರು ಏನೇನ್ ಕೆಲಸ ಮಾಡ್ಬೇಕು ಅಂತ ಗೊತ್ತಿರುತ್ತಲ್ವಾ. ಈಗ ನನ್ನ ಆಫೀಸ್ ಇಲ್ಲಿ ಯಾವ ಪ್ರೆಮಿಸಸ್ ಅಲ್ಲಿ ಏನಾಗ್ತಾ ಇದೆ ನಂಗೆ ಗೊತ್ತಾಗ್ಬೇಕಾದ್ರೆ ನಂಗೊಬ್ರು ಜನ ಇದ್ದಾರಲ್ವಾ. ಅವ್ರು ಆ ಕೆಲಸ ಮಾಡ್ತಾ ಇದ್ದಾಗ ಅವ್ರ ಜೊತೆ ಕನೆಕ್ಟ್ ಆಗ್ತೀನಲ್ವಾ, ಅಥವಾ ಅವ್ರು ನನ್ನ ಜೊತೆ ಕನೆಕ್ಟ್ ಆಗ್ತಾರಲ್ವಾ. ಅವ್ರು ಹೇಳ್ತಾರೆ ಪೈಪ್ ಹೊಡೆದೋಗಿದೆ, 2,000 ರೂಪಾಯಿ ಆಗುತ್ತೆ, ಏನ್ ಮಾಡ್ಲಿ ಅಂತ ಕೇಳ್ತಾರೆ, ಪೇಮೆಂಟ್ ಮಾಡಿ ಅಂತ ಹೇಳ್ತೀವಿ ಅಲ್ವಾ. ನಿಮಗೆ ಗೊತ್ತಾಯ್ತಾ ಸಮಸ್ಯೆ ಎಲ್ಲಿಂದ ಪರಿಹಾರ ಆಯ್ತು ಅಂತ? ಇಲ್ಲ. ನಿಮಗೆ ಯಾರೋ ಇಮಿಡಿಯೇಟ್ಲಿ ಒಬ್ರು ಇದ್ರ ಅಲ್ವಾ, ಅವ್ರು ನನ್ನ ಹತ್ರ ಕನೆಕ್ಟ್ ಮಾಡಿದ್ ನಿಮಗೆ ಗೊತ್ತಾಯ್ತಾ? ಗೊತ್ತಾಗಕ್ ಸಾಧ್ಯವೇ ಇಲ್ಲ. ಸೊ ಇಲ್ಲೂ ಡಿವೈನ್ ಇಂಟರ್ವೆನ್ಷನ್ ಅಂತಿರೋದು. ಇದು ಭೌತಿಕವಾಗಿ. ಹೌದು, ಅಂದ್ರೆ ವ್ಯಾವಹಾರಿಕವಾಗಿ ಇವೆಲ್ಲ ಇಂಟರ್ವೆನ್ಷನ್ಸ್. ಹಾಗೆ ಯಾರಿಗೆ ಕಾನ್ಶಿಯಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅವ್ರು ಈ ರೊಟೀನ್ ಬಿಸ್ನೆಸ್ ಕಾನ್ಶಿಯಸ್ ಅಥವಾ ಪ್ರಾಕ್ಟಿಕಲ್ ಕಾನ್ಶಿಯಸ್ನೆಸ್ ಎಲ್ಲ ಬಿಡ್ತಾ ಹೋಗ್ತಾರೆ. ದೇ ಕನೆಕ್ಟ್ ಟು ನೇಚರ್, ದೇ ಕನೆಕ್ಟ್ ಟು ಡಿವೈನ್. ಅವ್ರು ಏನ್ ಅರ್ಜಿ ಹಾಕ್ತಾರೆ, ಆ ಅರ್ಜಿ ದಟ್ ಈಸ್ ರೆಸ್ಪಾಂಡೆಡ್. ಅಂದ್ರೆ ಇಲ್ಲಿ ನನ್ನ ಪ್ರಶ್ನೆಗೆ ಉತ್ತರ ಏನಂದ್ರೆ, ದೇವ್ರು ಇದ್ದಾರಾ ಅಂದ್ರೆ ಇದ್ದಾರೆ ಅನ್ನೋದು. ಅದು ಅನುಭವ ಆದಾಗ ಮಾತ್ರ ಹೇಳ್ಬೋದು. ಈಗ ನನಗೆ ಅನುಭವ ಆಗಿರೋದು ನಿಮ್ಗೆ ಆಗ್ಬೇಕು ಅಂತ ಏನಿಲ್ಲ. ಈಗ ಇದನ್ನ ನೋಡ್ಬಿಟ್ಟು 100 ಜನ ಕಾಮೆಂಟ್ ಮಾಡ್ಬೋದು, ಇವನೇನ್ ದೇವದೂತನ ಅಂತ. ಆದ್ರೆ ನನಗೆ 100 ಅರ್ಜಿಗಳ ಹಾಕೊಂಡಾಗ, ನನ್ನ ನೋವುಗಳನ್ನ ಹೇಳ್ಕೊಂಡಾಗ ರೆಸ್ಪಾಂಡ್ ಮಾಡಿರೋದು ಉಂಟು. ಹಾಗಾಗಿ ನಾನು ನಂಬ್ಲಿಕ್ಕೆ ಶುರು ಮಾಡಿದ್ದೀನಿ. ಈಗ ಹೊಸದಾಗಿ ಹೊಸ ಪರ್ಸೆಪ್ಷನ್ ಅಥವಾ ಹೊಸ ಅಪ್ರೋಚ್ ಅಲ್ಲಿ ನಂಬಿಕೆನ ಮುಂಚಿಂದನೂ ಇತ್ತ ಅಥವಾ ಮುಂಚೆ ಇರ್ಲಿಲ್ವಾ? ಮುಂಚೆ ಸ್ವಲ್ಪ ದಿನ ಇತ್ತು. ಚಿಕ್ಕ ವಯಸ್ಸಿನಲ್ಲಿ ನಮ್ಮಪ್ಪ ಹೇಳ್ಕೊಟ್ಟಿದ್ದಿತ್ತು. ಆಮೇಲೆ ಕ್ರಮೇಣ ಬುದ್ಧಿ ಬಂತು, ಅಹಂಕಾರಗಳು ಬಂತು, ನಾನೇ ಎಲ್ಲ ಅಂತ ಅನ್ಸೋಕ್ ಶುರು ಆಯ್ತು. 100 ಪೆಟ್ಟುಗಳು ಬಿಟ್ಟು ಆ 100 ಪೆಟ್ಟುಗಳಾದ್ಮೇಲೆ ಯಾರೂ ಪರಿಹಾರ ಕೊಡ್ಲಿಲ್ಲ. ಅವಾಗ ಎಲ್ಲೆಲ್ಲಿಂದನೂ ನಂಗೆ ಸಹಾಯನೂ ಬರಕ್ ಶುರು ಆಯ್ತು. ಪೆಟ್ಟುಗಳು ಕೊಟ್ಟಿದ್ದು ಉಂಟು, ಸಹಾಯ ಬರಕ್ ಶುರು ಆಗಿದ್ದು ಉಂಟು. ಹಾಗಿದ್ರೆ ಆ ಸಹಾಯಗಳು ನನ್ಗೆ ಯಾಕೆ ಬರ್ಬೇಕು? ಸೊ ಅವಾಗ ನನಗೆ ಇದೆಲ್ಲ ಅನಲೈಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಒಂದು ಸಣ್ಣ ಇನ್ಸ್ಟೆನ್ಸ್. 2002ರಲ್ಲಿ ನನ್ನ ಫ್ರೆಂಡ್ ಮದ್ವೆಗೆ ಹೋಗಿದ್ದೆ, ಮನೆಯವರೆಲ್ಲ ಹೋಗಿದ್ವಿ. ರಾತ್ರಿ ಪುತ್ತೂರು ರೋಡು, ಘಾಟ್ ಸೆಕ್ಷನ್ನು. ಅಲ್ಲಿ ಹೋಗ್ಬೇಕಾದ್ರೆ ಎದುರುಗಡೆಯಿಂದ ಲೈಟ್ಸು, ನಾನೇ ಡ್ರೈವ್ ಮಾಡ್ತಾ ಇದ್ದೆ. ಎಡಕ್ಕೆ ಎಳೆದು ಬಿಡ್ತು ಗಾಡಿ, ಎಳೆದು ಪ್ರಪಾತಕ್ಕೆ ಎಳೆದು ಬಿಡ್ತು. ಅಂದ್ರೆ ಗಾಡಿ ಹೀಗಿತ್ತು, ಯಾವುದೋ ನನ್ನ ಚಾಸಿ ಯಾವುದೋ ಒಂದು ಕಲ್ಲಿನ ಮೇಲೆ ಹೀಗೆ ನಿಂತಿತ್ತು, ಅಲ್ಲಾಡ್ತಾ ಇತ್ತು.
ಸೊ ನಾನು ಅನ್ಕೊಂಡೆ ಇನ್ನು ಮುಗೀತು ಎಲ್ಲ, ಮನೆಯವ್ರನ್ನ ಹೆಂಗೋ ಬಚಾವ್ ಮಾಡಬೇಕು ಅಂತ ಹೇಳಿ ನನ್ನ ತಮ್ಮ ಒಂದು ಹೆಜ್ಜೆ ಹಿಂದೆ ಇಟ್ಟು ಭಾರ ಹಾಕಿ ಇಟ್ಕೊಂಡ. ಮನೆಯವರೆಲ್ಲ ಹೇಳಿದ್ರು, ಇನ್ನು ಉಳ್ಕೊಂಡಿದ್ದು ನಾನು ಒಬ್ಬನೇ, ನಾನು ಬದುಕಬೇಕಾಗಿತ್ತು. ನಾನು ಅನ್ಕೊಂಡೆ ಇವತ್ತಿನವರೆಗೆ ನಾನು ಏನೇನು ತಪ್ಪು ಮಾಡಿದ್ದೀನಿ, ದೇವರು ಎಲ್ಲ ಬಂದ್ಬಿಡ್ತು ಒಂದು ಸೆಕೆಂಡಲ್ಲಿ. ಅಲ್ಲಿವರೆಗೂ ಇದ್ದಿದ್ದ ಐಡಿಯಾಲಜಿನೇ ಬೇರೆ, ಆ ಕ್ಷಣದಲ್ಲಿ ನಾನು ಬಂದಂತ ಐಡಿಯಾಲಜಿನೇ ಬೇರೆ. ನಾನು ಏನೇನು ತಪ್ಪುಗಳು ಮಾಡಿದ್ದೀನಿ ಭಗವಂತ ಕ್ಷಮಿಸ್ಬಿಡು, ಮುಂದಿನ ಜನ್ಮ ಅನ್ನೋದಿದ್ರೆ ನಂಗೆ ನೀನು ಒಳ್ಳೆ ನಾಲೆಡ್ಜನ್ನು ಕೊಡು ಅಂತ ಕೇಳ್ಕೊಂಡ್ರು, ಒಳ್ಳೆ ಅನುಭವಗಳನ್ನ ಕೊಡು. ಎಲ್ಲಿದ್ರೋ ಗೊತ್ತಿಲ್ಲ, ಒಂದು 15-20 ಜನ ಬಂದು ಕಾರನ್ನ ಎಳೆದು ಇಟ್ಟು ಹೊರಟೋದು. ಅದು ಕಾಡದು, ಅಲ್ಲಿ ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ, ಕತ್ಲು. ನನಗೆ ನಮ್ಮ ಮನೆಯವ್ರನ್ನೆಲ್ಲ ಕೇಳ್ಬೋದು ಈ ಇನ್ಸಿಡೆಂಟ್ ಅನ್ನ. ನಾನ್ ಶಾಕ್ ಇಂದ ಹೊರಗೆ ಬರಕ್ಕೆ ನಂಗೆ 1 ನಿಮಿಷ ಬೇಕಾಯ್ತು. ಬಂದು ಅವ್ರು ಯಾರು ಎಲ್ಲಿದ್ದಾರೆ ಅಂತ ನೋಡ್ತಾ ಇದ್ದೀನಿ, ಇಲ್ಲ ಅವರು. ಬಹುಶಃ ಬಂದು ಅವ್ರ ಕೆಲಸ ಮುಗಿದ್ಮೇಲೆ ಹೊರಟೇ ಇರ್ಬೋದು. ಆದ್ರೆ ಅದು ನನಗೊಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಟು ಬಿಲೀವ್ ಎ ಡಿವೈನ್ ಸಿಸ್ಟಮ್. ಅದು ಮೊದಲನೇದು. ಅದಾದ್ಮೇಲೆ 100 ಅಕೇಶನ್ಸ್ ಆ ತರ ಆಗೋಗಿದೆ. ನನ್ನ ನಂಬಿಕೆ ಬಲ ಆಗ್ತಾ ಇದೆ, ನಾನು ಇನ್ನ ಪ್ಯೂರ್ ಆಗ್ತಾ ಇದ್ದೀನಿ, ಮಾಡುವ ತಪ್ಪುಗಳನ್ನೆಲ್ಲ ಕಡಿಮೆ ಮಾಡ್ಕೊಂಡು ಬಂದಿದ್ದೀನಿ, ತಿದ್ದುಕೊಂಡು ಬಂದಿದ್ದೀನಿ, ಸಾರಿ ಕೇಳ್ಕೊಂಡು ಬಂದಿದ್ದೀನಿ, ಪ್ರಾಯಶ್ಚಿತ್ತಗಳು ಮಾಡ್ಕೊಂಡಿದ್ದೀನಿ, ಎಲ್ಲ ಆಗಿದೆ. ಈಗ ನನಗೆ ಕಡಿಮೆ ತಪ್ಪುಗಳಲ್ಲಿ ಬದುಕೋ ಮನಸ್ಥಿತಿಯಲ್ಲಿ, ಪರಿಸ್ಥಿತಿಯಲ್ಲಿ ನಾನಿದ್ದೀನಿ. ಈಗ ನಂಗೆ ದೇವರು ಏನು ಅಂತ ನಂಗೆ ಅರ್ಥ ಆಗುತ್ತೆ. ದೇವರು ಅನ್ನೋದು ಒಂದು ಸಾಫ್ಟ್ವೇರ್ ಇದ್ದಂಗೆ ಅಂತ, ಅದೇ ರೂಪದಲ್ಲಿ ಬರಬೇಕು ಅಂತ ಏನಿಲ್ಲ. ಒಂದು ಸಣ್ಣ ತಮಾಷೆಯ ಕತೆ, ಆದರೆ ಅದನ್ನು ಹೋಲಿಸ್ಕೋಬಹುದು. ಒಂದು ಹಳ್ಳಿ, ಆ ಹಳ್ಳಿನಲ್ಲಿ ಒಂದು 30-40 ಮನೆಗಳಿರುತ್ತೆ. ಆ ಮನೆಗಳಲ್ಲಿ ವಾಸ ಇರ್ತಾರೆ. ಒಂದ್ಸಲ ಫ್ಲಡ್ಸ್ ಬರುತ್ತೆ. ಎಲ್ಲ ಮನೆಗಳಲ್ಲಿದ್ದವ್ರಿಗೆ ಮೊದಲೇ ಇನ್ಫಾರ್ಮೇಶನ್ ಹೋಗುತ್ತೆ, ಇಲ್ಲಿ ಫ್ಲಡ್ಸ್ ಬರ್ತಾ ಇದೆ, ವೆಕೆಟ್ ಮಾಡಿ. ಅಲ್ಲೊಬ್ಬ ದೇವ್ರನ್ನ ನಂಬ್ಕೊಂಡಿರೋದಂತ ಒಂದು ವ್ಯಕ್ತಿ ಇರ್ತಾನೆ. ಅವನೊಂದು 3 ಫ್ಲೋರ್ ಮನೆ ಇರುತ್ತೆ. ಫ್ಲಡ್ಸ್ ಬರ್ತಾ ಇರುತ್ತೆ, ಇವರೆಲ್ಲ ಬಂದು ಕೂಗ್ಕೋತಾರೆ, ಇಲ್ಲ ನನ್ನ ದೇವ್ರು ಬಂದು ಕರ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾನೆ. ಸರಿ, ಫ್ಲಡ್ಸ್ ಗ್ರೌಂಡ್ ಫ್ಲೋರ್ ತುಂಬಿಕೊಳ್ಳುತ್ತೆ, ಫಸ್ಟ್ ಫ್ಲೋರ್ಗೆ ಬರುತ್ತೆ, ಇವನು ಫಸ್ಟ್ ಫ್ಲೋರ್ಗೆ ಹೋಗ್ತಾನೆ. ಆಮೇಲೆ ಎಲ್ಲಿಂದಾನೋ ಒಂದು ದೋಣಿ ಬರುತ್ತೆ. ಆ ದೋಣಿ ಬಂದ್ಬಿಡು, ನಿನ್ನ ಕರ್ಕೊಂಡು ಹೋಗ್ತೀವಿ. ಇಲ್ಲ ದೇವ್ರು ಬಂದು ಕರ್ಕೊಂಡು ಹೋಗ್ತಾನೆ. 3ನೇದು ಸೆಕೆಂಡ್ ಫ್ಲೋರ್ಗೆ ಹೋಗ್ತಾನೆ. ಅಲ್ಲಿ ಒಂದು ದೊಡ್ಡ ಹಡಗು ಬರುತ್ತೆ, ಹಂಗೆ ಪಾಸ್ ಆಗ್ತಾ ಇರುತ್ತೆ. ಅವರು ಕರೀತಾರೆ ಬಾ ಅಂತ. ಇಲ್ಲ ಅಂತ, ನಾ ಬರಲ್ಲ, ದೇವ್ರು ಬಂದು ಕರ್ಕೊಂಡು ಹೋಗ್ತಾನೆ. ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಈ ಆರ್ಮಿ ಹೆಲಿಕಾಪ್ಟರ್ಗಳು ಬರುತ್ತೆ, ಅವ್ರು ಬಂದ್ಬಿಡು, ಹಗ್ಗ ಹಾಕ್ತಾರೆ, ಬಂದ್ಬಿಡು ಅಂತಂದ್ರೆ, ಇಲ್ಲ ದೇವರು ಬರ್ತಾರೆ, ಅವನ್ ಬಂದು ನನ್ನ ಕರ್ಕೊಂಡು ಹೋಗ್ತಾನೆ. ಸರಿ, ಅವನ್ ಸತ್ತೋಗ್ತಾನೆ. ಇದಕ್ಕೆ ಹೋಗ್ತಾನೆ, ಸ್ವರ್ಗಕ್ಕೆ ಹೋಗ್ತಾನೆ, ದೇವರ ಜೊತೆ ಸಂಪರ್ಕ ಆಗುತ್ತೆ. ನಾನು ಇಷ್ಟು ನಂಬಿದ್ದೆ, ನೀನು ಕೈ ಬಿಟ್ಬಿಟ್ಟಿಯಲ್ಲ ನೀನು. 4 ರೂಪದಲ್ಲಿ ಬಂದೆ, ಇನ್ಫಾರ್ಮೇಶನ್ ರೂಪದಲ್ಲಿ ಬಂದೆ, ದೋಣಿಯ ರೂಪದಲ್ಲಿ ಬಂದೆ, ಹಡಗಿನ ರೂಪದಲ್ಲಿ ಬಂದೆ, ಮತ್ತೆ ಹೆಲಿಕಾಪ್ಟರ್ ರೂಪದಲ್ಲಿ ಬಂದೆ. ಯಾರು ಬಂದ್ರು ನೀನೇನು ನಾನು ಹಿಂಗಿರ್ಬೇಕು ಅಂತ ಅನ್ಕೊಂಡಿದ್ಯೇನೋ, ಹಂಗ್ ಬರ್ಲಿಲ್ಲ, ಹಾಗಾಗಿ ನೀನ್ ನನ್ನ ಮಾತು ನಂಬಲಿಲ್ಲ. ಅಂದ್ರೆ ನೀವು ದೇವ್ರು ಯಾವ ರೂಪದಲ್ಲಿ, ಯಾರ ರೂಪದಲ್ಲಿ ಬೇಕಿದ್ರು ಅಂತ ಹೇಳ್ತಾ ಇದ್ದೀರಾ? ನಿಮ್ಮ ರೂಪದಲ್ಲಿ ಬರ್ಬೋದಲ್ವಾ, ಮಕ್ಕಳ ರೂಪದಲ್ಲಿ ಬರ್ಬೋದಲ್ವಾ, ಹಾಗೆ ಯಾವ ರೂಪದಲ್ಲಿ ಬೇಕಾದ್ರೂ ಬರ್ಬೋದು. ದೇವರು ಅನ್ನೋದು ಒಂದು ಕಾನ್ಸೆಪ್ಟ್, ಒಂದು ಐಡಿಯಾಲಜಿ. ಅದು ಯಾರಿಂದ ಒಳ್ಳೆ ಭಾಷೆ ಬರೆಸ್ಬೋದಲ್ವಾ. ವಾಲ್ಮೀಕಿ ಅಂತವನು, ಆದ್ರೆ ವಾಲ್ಮೀಕಿ ಕೆಲಸಗಳು ಎಷ್ಟು ಚೆನ್ನಾಗಾಯ್ತು, ರಾಮಾಯಣ ಬರ್ದಂಥವು. ಹೀಗೆ ಪ್ರತಿಯೊಬ್ಬರು ಪೂರ್ವಾಶ್ರಮಗಳಲ್ಲಿ ಇರುವ ಬೇರೆ, ಆದ್ರೆ ಪರಿವರ್ತನೆ ಆದಾಗ ಅವರ ಭಾಷೆ ನಡವಳಿಕೆಗಳೇ ಬೇರೆ. ಅಂದ್ರೆ ದೇವರ ಹೊಕ್ಕುವಿಕೆ ಒಳಗಿದೆ, ದೈವತ್ವದ ಹೊಕ್ಕುವಿಕೆ, ಅದು ಒಳಗೆ ಬಂದು ಸೆಟ್ಲ್ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ದೇವರು ಅನ್ನೋ ಕಾನ್ಸೆಪ್ಟೇ ಬೇರೆ. ಮಗು ಅಮ್ಮನಿಗೋ ಅಪ್ಪನಿಗೋ ನಾನು ಫೀಸ್ ಕಟ್ಟಬೇಕು ಅಂತ ಹೆಂಗೆ ಹೇಳ್ಕೊಳತ್ತಾರೆ? ಅಪ್ಪ ಫೀಸ್ ಕಟ್ಟಬೇಕು, ಗಲಾಟೆ ಮಾಡಿ ಹೇಳ್ಬೋದು, ಹತ್ಕೊಂಡು ಹೇಳ್ಬೋದು, ಪ್ರೀತಿಯಿಂದ ಬಂದು ಹೇಳ್ಬೋದು. ಹೆಂಗೆ ಹೇಳಿದ್ರು ಅಪ್ಪ ಅಮ್ಮ ರೆಸ್ಪಾಂಡ್ ಮಾಡೇ ಮಾಡ್ತಾರೆ. ಹಾಗೆ ದೇವರು ರೆಸ್ಪಾಂಡ್ ಮಾಡೇ ಮಾಡ್ತಾರೆ, ಅರ್ಜಿ ಸರಿಯಾಗಿದ್ರೆ.